ನಮಸ್ಕಾರ ಎಲ್ಲ ಆರ್ ಸಿ ಬಿ ಹುಲಿಗಳಿಗೆ ನೋಡ್ರಿ. ಇವತ್ತು ನಮ್ಮದು ಮ್ಯಾಚ್ ಐತೆ. ಅವ್ನು ಈಗ ಜೀವ ಬಂದಂಗ ಆಗೈತೆ ನಮಗೆ. ಇಂಕ ಮಟ್ಟ ಅವ್ನು ಆ ಉಪವಾಸ ಸತ್ಯಾಗ್ರಹ ಮಾಡಿದಂಗ ತ್ರಾಸ ಆಕೈತಿ ಗೊತ್ತಿಲ್ಲ. ಅದು ಅಟ್ಟ ತ್ರಾಸ ಆತ್ರಿ. ಅವ್ನು ಎಟ್ಟ ತ್ರಾಸ. ಹಿಂಗ ದೂರ ದೂರ ಹೋಗೋದ್ರ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳದ ಕದಿ ಏನಾಗ್ಬೇಕ್ರಿ. ನೋಡ್ರಿ, ನಾವು ಒಂದು ಮಾತು ಹೇಳ್ತ, ನಮ್ಮ ಆರ್ ಸಿ ಬಿ ಅಭಿಮಾನಿಗಳದ್ ಹೆಂಗೈತೆ ಅಂದ್ರೆ ರೀ, ಒಂದ್ ವೇಳೆ ನೀರ್ ಹಾಕೊಳ್ಳ ಬಿಡ್ತು ಕರೆ ನಾವೇನ ನಮ್ಮ ಆರ್ ಸಿ ಬಿ ಮ್ಯಾಚ್ ಒಂದ್ ಬಿಟ್ಕೊಳಂಗಿಲ್ಲ ನಮ್ಗ. ನೆಮ್ಮದಿಯಾಗಿಂದ ಅವ್ನು ಅವತ್ತು ಫುಲ್ ನೆಮ್ಮದಿ ಖುಷಿ ಮತ್ತು ಏನೋ ಸಂತೋಷ ಐತೆ ಅಂದ್ರ ಅವತ್ತು ನಮ್ದು ಆರ್ ಸಿ ಬಿ ಮ್ಯಾಚ್ ಐತಿ ಅಂದಾಗ. ಅದನ್ನ ನೀವು 8 ದಿನಕ್ಕೊಂದ 15 ದಿನಕ್ಕೊಂದ ಬೇಕಾಬಿಟ್ಟಿ ಇಟ್ಕೋದ್ರ ನಮಗ್ ಕೆಲಸ ಆಗೋದಿಲ್ರಿಪ್ಪ. ನಮಗ್ ಅವಾಗ ಅವಾಗ ಮ್ಯಾಗಿನ ಮ್ಯಾಗ ಮ್ಯಾಚ್ ಬೆಳಕ್ಬೇಕು. ಮತ್ತ ನಮ್ ತಲೆ ಹಾಪ್ ಹಾಕವ್ ಎಲ್ಲಾರ. ಎಷ್ಟ್ ತಲೆ ಹಾಪ್ರಿ. ಈಗ ಒಂದು ವಾರ ಗ್ಯಾಪ್ ಆತ್ ನೋಡ್ರಿ, ಏನ್ ಮಾಡುದ. ಎಷ್ಟ್ ತರ್ಕುದ್ರ ನಾವು ಬ್ಯಾರೆ ಮ್ಯಾಚ್ ನಾವು ತೆಗೆದು ನೋಡಕ್ ಆಗಲ್ಲ. ನಾವು ಹೆಸರೇ ಎತ್ತಂಗಿಲ್ಲ. ನಾವು ಇಲ್ಲಿ ಆರ್ ಸಿ ಬಿ ಮ್ಯಾಚ್ ಎಂದ್ ಇರತ್ತೆ ಆ ಡೇಟ್ ಅಟ್ ನೋಡ್ಕೊಂಡು ನಾವು ಹಾದಿಕ್ ಹಾಕೋದ್ ಮಿಕಾ 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 ಹಾದಿಕ್ ಹಾಕೋದ್ ಕೂತೀವ್ರಿ. ಆರ್ ಸಿ ಬಿ ಮ್ಯಾಚ್ ನಮ್ದು ಅದು ಏನು ಅದು ಹೆಸರು ಕೇಳ್ರೆ ನಾವು ನಾವು ಮೇಯ್ಯನ ಕೂದಲೆಲ್ಲ ನೆಟ್ಟಗೆ ನಿಲ್ಬೇಕ್ರಿ. ಅಂತ ಒಂದು ಟೀಮ್ ಇದ್ರ ಅದು ಆರ್ ಸಿ ಬಿ ರೀ. ಇಲ್ಲಿ ಇವತ್ತು ನಮ್ದ ಮ್ಯಾಚ್ ಐತ್ರಿ. ಯಾರ್ ಹಿಂಬಾಲ ಅಂದ್ರೆ LSC ಹಿಂಬಾಲ ಅವ್ರ ಮ್ಯಾಚ್ ಐತಿ. ಅವ್ರ ತವ್ರ ಮನ್ಯಾಗ ಅದ್ ಮ್ಯಾಚ್ ಐತಿ. ಅದು ಮೊನ್ನೆ ಸಲ ಮ್ಯಾಚ್ದಾಗ ಕಳಿಸಿ ಕೊಟ್ಟಿದ್ರು ಅವ್ರನ್ನ. ಮೊನ್ನೆ ಸೀಸನ್ದಾಗ ಫುಲ್ ತಿಂಡಿ ಐತಿ. LSC ಹಿಂಬಾಲ ನಮ್ಮ ಜಯಶೇಖರ್ ಶರ್ಮಾ ಅವ್ರ ಬ್ಯಾಟಿಂಗ್ ಬೆಂಕಿ ಬಬಲಾದಿನ ಬೇಯಿಸಿರ ಅವತ್ತ ಆ ಕಡೆ ಎಲ್ಲಾರನು ತನ್ನಗ ಮಾಡಿ ಅವತ್ತು ಮ್ಯಾಚ್ ಗೆಲ್ಸ್ಕೊಂಡ್ ಹೋಗಿಬಿಟ್ರ ಜಯಶೇಖರ್ ಶರ್ಮಾ ಅವ್ರ. ಇವತ್ತು ಹುಲಿ ಮತ್ತೆ ಫಾರ್ಮ್ದಾಗ ಬರತ್ತ ಯಾಕೋ ಅನ್ಸಾಕತ್ತದ. ಯಾಕಂದ್ರೆ LSC ಹಿಂಬಾಲ ಆ ಹುಲಿ ಸ್ವಲ್ಪ ಫಾರ್ಮ್ದಾಗ ಬಂದ್ರ ಅದು ಸುದ್ದಿ ಪರಕತ. ಅದೊಂದು ಲೆಕ್ಕ ಚಿಪ್ತಾದ ಬ್ಯಾರೆಣ ಅದೇನು ಸುದ್ದಿ ಪರಕ ಐತೆ. ಲಕ್ನೋದಾಗ ಇದು ಮ್ಯಾಚ್ ಐತಿ 7:30ಗೆ. ನೋಡ್ರಿ, LSC ಇದು ಸಣ್ಣ ಹಿಸ್ಟ್ರಿ ನೋಡ್ದಾದ್ರ ಈ ಪೂರ್ತಿ IPL ಈ ಸ್ಟಾರ್ಟ್ ಆದಂಗಿದೆ LSC ಹಿಂಬಾಲ ನಮಗ ಮತ್ತ ಅವ್ರಿಗೆ 7 ಮ್ಯಾಚ್ ಆಗ್ಯಾವ್ರಿ ಈ ಸೀಸನ್ದಾಗಲ್ಲ. ಆಲ್ ಓವರ್ ಸೀಸನ್ ಹಿಡ್ಕೊಂಡ್ರಿ 7 ಮ್ಯಾಚ್ ಆಗ್ಯಾವ್ರಿ. ಅದ್ರೊಳಗೆ 5 ನಾವ್ ಗೆದ್ದೀವಿ, 2 ಅವ್ರ ಗೆದ್ದಾರ. ಅದು ಒಂದ್ ಮ್ಯಾಚ್ ಹೆಂಗೋ ಗೆದ್ದಾರ್ತ ನಿಮಗ್ ಗೊತ್ತೈತಿ. ಅದ್ ನೆನಪೈತಿ ಅದೊಂದ. ಇರ್ಲಿ ಅದೆಲ್ಲ ಹೋಗ್ಲಿ. ಅವ್ನು ಅದಕ್ಕೂ ರಿವೆಂಜ್ ತೊಗೊಂಡ್ರ ನಮಗ್ ಹೆಂಗ್ ಕೊಹ್ಲಿ ಅವ್ರ ಅದನ್ನೆಲ್ಲ ನೆನಪು ಮಾಡ್ಕೊತ್ಕೊಂಡು ಬ್ಯಾಟ್ರಿ. ಇವತ್ತು ನೋಡ್ರಿ ಗಿಂಡಿ ಕಣಲ ಅನ್ನೋ ಮ್ಯಾಚ್ ಇವತ್ತು ಪಕ್ಕಾ ನಮ್ದಾಗ ಹೊಡೆದಂದ್ರೆ ಇವತ್ತು ಗ್ಯಾರಂಟಿ ಫಿಕ್ಸ್ ಬರ್ದ್ ಇಟ್ಕೊಂಡ್ಬಿಡ್ರಿ. ಇವತ್ತು ಏನ್ ಆರ್ ಸಿ ಬಿ ಮ್ಯಾಚ್ ಐತಿಲ್ಲ ಅದ್ ನೆಮ್ಮದ ಐತಿರ. ಅದು ಯಾಕಂದ್ರೆ ಸಂಪ್ರದಾಯ ಪ್ರಕಾರ 2 ಗೆದ್ದು ಒಂದು ಸೋತ್, 2 ಗೆದ್ದು ಒಂದು ಸೋತ್, 2 ಗೆದ್ದು ಒಂದು ಸೋತ್ ಬಂದರೆ ಇವತ್ತು ನಾಯಿ ಹೊಡೆದಂಗ ಹೊಡೆದ್ ತೆಗೆದು ಹೋಗೋದು. ತಳಗ ದಳಲ್ ಪಳಲ್ ಹಾಸಿ ಪಟಾಕ್ಷಿ ಹಾರ್ಸಿ ಲಕ್ನೋದಾಗ ಒಂದು ಮದ್ದು ಗುಂಡುಗಳು ಸಿಡಿಸಿ ಆರ್ ಸಿ ಬಿದ ಏನು ಧ್ವಜ ಐತಿಲ್ಲ ಅದು ಹಾರೋದಂತೂ ಅದು ಗ್ಯಾರಂಟಿ ನಾನು. ಯಾಕಂದ್ರೆ ಹುಲಿಗಳೆಲ್ಲ ಕಾದು ಕೂತಾವ. ಒಂದು ವಾರ ಗ್ಯಾಪು ಆಗೈತಿ, ತಲಿ ಹಾಪು ಆಗೈತಿ ನಮ್ದು. ಯಾಕಂದ್ರೆ ನಾವು ಒಂದು ವಾರ ಗ್ಯಾಪ್ ಬಿಟ್ಟು ನಾವು ತಡ್ಕೊಂಡಿದ್ದೆ ಹೆಚ್ಚದ. ಮತ್ ನಾವು ಯಾವ ಟೀಮ್ ಏನ ಶೆಡ್ಯೂಲ್ ಫಿಕ್ಸ್ ಮಾಡ್ತಲ್ಲ ಆ ಸೋಮಂತ ಕೊಡ್ಲಿ ತೊಗೊಂಡು ಹೋಗಾರ್ದು ರೀ. ಎಷ್ಟತ್ತ ದೂರ 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 ಆ ಮಗಲ ಗಿಡಬೇಕಪ್ಪ. ಮತ್ತ ನಮಗ ತಲಿ ಬಾಳ ಹಾಪಾಕವ್. ಇನ್ನ ನಮ್ಮ ಟೀಮ್ ವಿಷಯಕ್ಕೆ ಬರೋದಾದ ಫಸ್ಟಿಗೆ ನೋಡ್ರಿ, ಸಾಲ್ಟ್ ಬರ್ತಾರೋ ಬೆತ್ತಲ್ ಬರ್ತಾರೋ ಗೊತ್ತಿಲ್ಲ. ಆಮೇಲೆ ಕಿಂಗ್ ಸಾಹೇಬ್ರು ಅಂತ ಅವ್ರು ಎದ್ದ ಇರ್ತಾರ. ಅವ್ನ ಚೇಂಜ್ ಮಾಡಕ್ ಆಗಂಗಿಲ್ಲ. ಅವ್ ಅಡ್ಡು ಗಡಿಗಳು ಅವ್ ಏನದಾವಲ್ಲ, ಸಾಲ್ಟ್ ಬಂದ್ರು ನಮಗ್ ನಡೀತದ, ಬೆತ್ತಲ್ ಬಂದ್ರು ನಡೀತದ. ಬೆತ್ತಲ್ ಯಾಕೋ ಸ್ವಲ್ಪ ಬಾಳ ಗಡಬಡ್ಸಾಕತ್ತಾರ ಅನ್ಸಾಕತ್ತದ ನನ್ನ ಪ್ರಕಾರ. ಸ್ವಲ್ಪ ನೆತ್ ನಿತ್ ಅಂದ್ರೆ ಹುಲಿ ಮತ್ ಈ ಕಡೆ ಎಲ್ಲ ಸುಚಾಪ ಇವ ಪಾಕ. ಅಂತ ಗಡಿನ ಐತ. ಆಮೇಲೆ ದೇವದತ್ ಪಟ್ಕಲ್ ಬರ್ತಾರ. ಆಮೇಲೆ ಕ್ಯಾಪ್ಟನ್ ಬರ್ತಾರ. ಆಮೇಲೆ ಯಾರು ಬೇಕಾದ್ರೂ ಹೇಳಾಕ ಬರಲ್ಲ, ಸಿಚುವೇಶನ್ ತಕ್ಕಂಗ್ರಿಪ್ಪ. ಜೆ ಶರ್ಮಾನು ಬರ್ಬೋದು, ರೋಮಿಯೋ ಶೆಪರ್ಡು ಬರ್ಬೋದು, ಟಿಮ್ ಡೇವಿಡು ಬರ್ಬೋದು, ಕೃಣಾಲ್ ಪಾಂಡ್ಯ ಬರ್ಬೋದು, ವೆಂಕಟೇಶ್ ಅಯ್ಯರು ಬರ್ಬೋದು. ಯಾರು ಬರ್ತಾರ ಊಹೆಗೂ ಮೀರಿದ ಕಲ್ಪನೆ. 8 ವಿಕೆಟ್ ಬೀಳತಕ ಯಾರು ಬರ್ತಾರ ಅನ್ನೋದು ನಮಗೆ ಹೇಳಾಕ ಬರಂಗಿಲ್ಲ. ಯಾಕಂದ್ರೆ ಆರ್ ಸಿ ಬಿ ಏನು ಬ್ಯಾಟಿಂಗ್ ಲೈನಪ್ ಐತಿಲ್ಲ ಅದು ಹಂಗ ಅದ. ವಾಟ ಸಿಕ್ಕ್ರ ಹೆಂಗಿಲ್ಲ ಹುಡುಗ. ಸಿಕ್ಕ ಅಡ್ಡಡ್ಡ ಉದ್ದುದ ಗೆರೆ ಅದು ಕಳಿಸ್ಬಿಡ್ತಾರ. ಈ ಸಲ ಬ್ಯಾಟಿಂಗ್ ಲೈನಪ್ ಹಂಗೈತಿ. ಮೊನ್ನೆ ಸಲನು ಹಂಗಾಯ್ತು, ಈ ಸಲನು ಹಂಗ ಐತಿ.